ಈ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ಅನೇಕ ವಿಷಯ ಈಗ ನೋಡಿ ಹೊಸದೊಂದು ಅರ್ಥವ್ಯವಸ್ಥೆ ಸಹಿತ ನಾವು ಇದು ಮಾಡಬೇಕಾಗಿದೆ, ಸಮೀಕ್ಷೆ ಮಾಡಬೇಕಾಗಿದೆ, ಅದು ಸರ್ವೆ ಮಾಡಬೇಕಾಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟು ಜನರ ಕೈಲಿ ಈ ದುಡ್ಡು, ದೇಶದ ದುಡ್ಡಿದೆ. ಕೇವಲ 22 ಜನರಲ್ಲಿ ಈ ದೇಶದ 50% ಏನಪ್ಪ ಅಂದರೆ ಸಂಪತ್ತು ಅಂತ ಇವತ್ತು ಹೇಳ್ತಾ ಇದ್ದಾರೆ ಅವರು. ಕೇವಲ 22 ಜನರಲ್ಲಿ, ಅದು ಕಾರ್ಪೊರೇಟರ್ ಕೈಯಲ್ಲಿ, ಅದಾನಿ ಅಂಬಾನಿ ಅಂತರ ಕೈಯಲ್ಲಿ ಈ ದೇಶ ಸಂಪತ್ತು ಸಿಕ್ಕದ. ಅವ್ರಿಗೆಲ್ಲರೂ ಇವತ್ತು ರೈಲ್ವೆ ಅವ್ರದ್ದು, ಬಂದರ ಅವ್ರದ್ದು, ಮತ್ತೇನೋ ಅವ್ರದ್ದು, ಎಲ್ಲರೂ ಏನಿಲ್ಲ ಹೋಗ್ತಾರೆ ಅವ್ರದ್ದು ಎಲ್ಲ ಅಂದಾಗ ಈ ದೇಶದ 22 ಜನರ ಕೃಷಿಯಲ್ಲಿ ಇಡೀ ದೇಶದ ಸಂಪತ್ತು 50% ಅದ. ಏನು 50% ನಾವೆಲ್ಲರೂ ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು, ಬಡವರು ಎಲ್ಲರಿಗೂ ಹಿಂಗೆ ಹಂಚಿ ಹೋಗ್ಯದ. ಇದು ಸರ್ವೆ ಮಾಡಬೇಕಾಗ್ಯದ, ಮತ್ತು ಜನಗಣತಿನೂ ಮಾಡಬೇಕಾಗ್ಯದ. ಯಾವ್ಯಾವ ಜಾತಿ ಯಾವ ಹಂತದಲ್ಲಿದ್ದಾವೆ, ಜಾತಿ ಜನಗಣತಿ ಆಗಲೇಬೇಕು ಮಧ್ಯದದು. ಯಾಕಂದ್ರೆ ಅಂದಾಗ ಮಾತ್ರ ಸ್ಪಷ್ಟವಾದ ಚಿತ್ರ ಈ ದೇಶದ ಬರಲಿಕ್ಕೆ ಸಾಧ್ಯತೆ. ಇಲ್ಲ ಕೆಲವು ಜನ ಇದರ ಏನಪ್ಪ ಅದು ದುರುಪಯೋಗ ಮಾಡ್ಕೊಳ್ಳೋದು ಸಾಧ್ಯತೆಗಳಿದ್ದಾವೆ ಅಂತ ಇವತ್ತು ಅನಿಸ್ಲಿಕ್ಕತ್ತದ ಅವ್ರಿಗೆ. ಆ ಮಾತಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಕ್ರಾಂತಿಕಾರಿ ವಿಚಾರಗಳಲ್ಲಿ ಬರ್ತಾ ಇದ್ದಾವೆ. ಆದ್ರೆ ಈ ಕ್ರಾಂತಿಕಾರಿಗೆ ಪರಿಹಾರ ಏನಪ್ಪ ಅಂದ್ರೆ ಗಾಂಧೀಜಿಯವರು ನೆಲಗಟ್ಟಲ್ಲಿ ಹೋಗ್ತಾ ಇದ್ದಾರೆ. ಅದು ಭಾಳ ಸಂತೋಷ ಕೊಡುವಂಥ ವಿಷಯ. ಕ್ರಾಂತಿಕಾರಿ ಅಂದ ತಕ್ಷಣ ನಮ್ಮಲ್ಲಿ ಏನಾಗಿಬಿಡ್ತದಪ್ಪ ಅಂದ್ರೆ ಭಗತ್ ಸಿಂಗ್ ಅಂತವ್ರು ಎಲ್ಲ ನೆನಪಾಗ್ತಾರೆ. ಪಾಪ ಭಗತ್ ಸಿಂಗ್ ಅಂತವ್ರು ಕ್ರಾಂತಿಕಾರಿ ತಿಳ್ಕೊಂಡು ಅವ್ರು ಗಲ್ಲಿಗೆ ಏರಿಸಿದ್ದು ನಾವು ಮರಲಿಕ್ಕೆ ಆಗೋದಿಲ್ಲ. ಹಂಗೆ ಆಗಬಾರ್ದು ವಿಚಾರಗಳು. ಇವತ್ತು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಕೇಜ್ರಿವಾಲ್ರು ಬೆಟರ್ ಅನ್ನಿಸ್ತಾರೆ ಈ ವಿಷಯದಲ್ಲಿ. ಆ ವ್ಯವಸ್ಥೆ ಜೊತೆ ಇದ್ಕೊಂಡು ವ್ಯವಸ್ಥೆನ ಬದಲು ಮಾಡ್ಕೊಂಡು ಹೋಗುವಂಥದ್ದು. ಅವ್ರು ಅನೇಕ ಇವತ್ತು ನೋಡಿರಿ ಗ್ಯಾರಂಟಿ, ಇವತ್ತು ಮೋದಿಜಿ ಅವ್ರ ಸತ್ ಗ್ಯಾರಂಟಿ ಅಂತ ಹುಚ್ಚರಂಗೆ ಒದರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾರಂಟಿ ಸಿದ್ಧಾಂತ ಆ ಒಂದು ಪರಿಕಲ್ಪನೆ ಇವರು ತಂದಿದ್ದರು ಕೇಜ್ರಿವಾಲ್. ಇವತ್ತು ಕಾಂಗ್ರೆಸ್ ಅಂತ ತೆಗೆದುಕೊಳ್ತಾ ಇಲ್ಲ. ಪರಿವರ್ತನೆ ನಮ್ಗೆ ಗೊತ್ತಾಗದಂಗೆ ಆಗ್ತಾ ಇರಬೇಕು, ಅದು ಬುದ್ಧಿವಂತಿಕೆಯಿಂದ ಆಗ್ತಾ ಇರಬೇಕು. ಅದು ದೆಹಲಿಯಲ್ಲಿ ಮೊದಲು ಪ್ರಯೋಗ ಆಗ್ಯದ. ಮತ್ತು ಪ್ರತಿಯೊಬ್ಬರಿಗೂ ಶಿಕ್ಷಣ ಮತ್ತು ಅದ್ರ ಜೊತೆಗೆ ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಮತ್ತು ಪ್ರತಿಯೊಬ್ಬರಿಗೂ ವೈದ್ಯಕೀಯ ಫ್ರೀಯಾಗಿ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಇದು ಭಾಳ ಮಹತ್ವದಿರೋದು. ಮತ್ತು ನಾವು ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ ನೋಡಿದಾಗ, ಅವರ ಬದುಕನ್ನು ನೋಡಿದಾಗ, ಅವ್ರ ಮೇಲಿಂದ ಹೇಳೋದು ಇದನ್ನು ಅವ್ರು ಬದುಕಿನಿಂದ ಕಲ್ತಂಥದ್ದು. ಅದು ಎಲ್ಲಿಂದ ಯಾವ ಪುಸ್ತಕದಲ್ಲಿ ಓದಿ ತಿಳ್ಕೊಂಡಂಥದ್ದಲ್ಲ. ನಾವು ಹೇಳ್ಬೋದು ಅಷ್ಟೇ, ಮೇಲ್ವರ್ಣೀಯ ಜನ್ಯ ವಿಚಾರಧಾರೆ ಜನ ಹೇಳ್ಬೋದು, ಇಲ್ಲ ಓದಬೇಕು ಶರಣ ಆಗ್ಬೇಕು. ಆದ್ರೆ ಓದ್ಬೇಕಂದ್ರೆ ಯಾರು ಓದಬೇಕು ಅಲ್ಲಿ ಭಾಳ ಮಹತ್ವದ. ಕೆಲವು ಸಮಾಜದ ಬುದ್ಧಿವಂತನ ಅಷ್ಟೇ ಓದಬೇಕಪ್ಪ, ಮೇಲ್ವರ್ಣೀಯರು ಮಾತ್ರ ಓದಬೇಕು, ಅವ್ರ ಮಾತ್ರ ತಿಳುವಳಿಕೆ ಮಾಡ್ಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಅಲ್ಲಿದೆ. ಆದರೆ ಇಡೀ ಒಟ್ಟು ಸಮುದಾಯ ಓದಬೇಕು ಅನ್ನೋದಿಲ್ಲ. ಅದನ್ನು ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ. ಮೊದಲನೇದಾಗಿ ಶಿಕ್ಷಣ ಪ್ರತಿಯೊಬ್ಬರು ಸಿಗಬೇಕು, ಸಿಗಲೇಬೇಕು, ಫ್ರೀಯಾಗಿ ಎಲ್ಲರೂ ಸಿಗಬೇಕು, ಉನ್ನತ ಶಿಕ್ಷಣ ಸಿಗಬೇಕು ಅನ್ನೋಂಥ ವಾದ ಮಾಡ್ತಾರೆ. ವಾದಷ್ಟಲ್ಲ, ಅದು ಪ್ರತಿಪಾದನೆ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲರಿಗೂ ಆರೋಗ್ಯ ಸಿಗಬೇಕು ಅನ್ನುವಂಥದ್ದು. ಅದನ್ನು ಇವತ್ತು ಕೇಜ್ರಿವಾಲ್ ಮಾಡಿದರೆ ಆ ಮಾತನ್ನು ಮುಂದುವರಿಕೆಯಾಗಿ ಇವತ್ತು ನಮ್ಮ ಏನಪ್ಪ ಅಂತಂದರೆ ರಾಹುಲ್ ಗಾಂಧಿಯವರು ಮಾತಾಡಲಿಕ್ಕೆ ಇದ್ದಾರೆ. ಭಾಳ ಖುಷಿ ಆಗುವಂಥ ವಿಷಯ ಇದು. ಮತ್ತು ಇಲ್ಲಿ ಅರ್ಥವ್ಯವಸ್ಥೆನೂ ಒಂದು ಸಮೀಕರಣ ಆಗಲೇಬೇಕಿದೆ, ಸಮೀಕ್ಷೆ ಆಗಲೇಬೇಕು. ಯಾರ ಹತ್ರ ಎಷ್ಟು ದುಡ್ಡ, ಎಲ್ಲಿದು ಬಂದು ದುಡ್ಡ, ಅದು ಹೆಂಗೆ ಬಂದು ದುಡ್ಡ, ಯಾವ ರೀತಿ ದುಡ್ಡು ಆ ರೀತಿ ಗಳಿಸಿದ್ರು ಅನ್ನುವಂಥ ಬರಲೇಬೇಕಾಗಿದೆ. ಈಗೇನಾಗಿದೆ ವಿಶ್ವದಲ್ಲೇ ಕೆಲವು ಜನ ಶ್ರೀಮಂತರನ್ನು ಕಾರ್ಪೊರೇಟರ್ರಿ ತಮ್ಮ ಇಡೀ ಒಂದು ಇಂಡಸ್ಟ್ರಿ ಮೂಲಕ ಮತ್ತೆ ಮೂಲಕ ತಮ್ಮ ಸಂಘದ ಮೂಲಕ ಇಡೀ ಇಡೀ ಜಗತ್ತನ್ನು ಆಡಲಿಕ್ಕೆ ಇರ್ತಿದ್ದಾರೆ. ಅದರಲ್ಲೂ ವೆಸ್ಟರ್ನೈಸ್ ಯುರೋಪಿಯನ್ ಕಂಟ್ರಿ ದೇಶಗಳು ಅಥವಾ ಅಮೇರಿಕಾದಂಥ ದೇಶಗಳು ಇವತ್ತು ಇಡೀ ಜಗತ್ತಿನ ಒಂದು ಏನಪ್ಪ ಬಂಡವಾಳ ತೆಗೆದುಕೊಂಡ ಶಸ್ತ್ರಾಸ್ತ್ರ ತಯಾರು ಮಾಡ್ಯೋ, ಮತ್ತೊಂದು ತಯಾರು ಮಾಡ್ಯೋ, ಇವು ಇನ್ನುಳಿದ ದೇಶಗಳ ಯುದ್ಧಗಳನ್ನ ಹಚ್ಚಿ ತಮ್ಮ ಶಸ್ತ್ರಾಸ್ತ್ರ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ನೋಡ್ತಾ ಇದ್ವಿ. ಒಂದು ಚಿಕ್ಕ ಇಸ್ರೇಲ್ ಅಂತ ದೇಶ ಬೃಹತ್ ಮುಸ್ಲಿಮರ ನಡಕ ಒಂದು ತನ್ನ ಬೃಹತ್ ಜ್ಞಾನದಿಂದ ವಿಜ್ಞಾನದಿಂದ ಬದುಕುವುದನ್ನು ನಾವು ನೋಡ್ತಾ ಇದ್ದೀವಿ, ಹಣ ಗಳಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಹಂಗಾಗದ ಇಡೀ ವಿಶ್ವಕ್ಕೆ ಸಮಾನತೆಯಾಗಿ ಬದುಕುವಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಅದು ಇಂಡಿಯಾದಲ್ಲಿ ಮೊದಲು ಆಗಬೇಕಾಗಿದೆ. ಆ ದಿಶೆಯಲ್ಲಿ ರಾಹುಲ್ ಗಾಂಧಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು. ಯಾಕಂದರೆ ಅವ್ರು ಇವತ್ತು ಯಾವ ರೀತಿಯಾಗಿ ಜನರಿಗೆ ಹೋಗ್ತಾ ಇದ್ದಾರಪ್ಪ ಅಂದರೆ ಜನರ ಸಮಸ್ಯೆ ತೊಗೊಂಡು ಹೋಗ್ತಾ ಇದ್ದಾರೆ. ಅವರು ಇಲ್ಲಿ ಯಾವ ರೀತಿಯಾಗಿಪ್ಪ ಕಿಶೆಗಳರಿದ್ದಾರೆ, ಹೆಂಗಿದ್ದಾರೆ, ಯಾವ ರೀತಿ ಇದ್ದಾರೆ, ಅದರ ಮುಖಂಡರಾಗಿ ರಾಹುಲ್ ನಮ್ಮ ಮೋದಿಜಿಯವರು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರೈವೇಟ್ ಕೊಟ್ಟು ಏನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ನಿಧಾನಕ್ಕೆ ಜನರೊಳಗೆ ಬೆರೀತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಮೀಡಿಯಾದ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ. ಮೀಡಿಯಾ ಇವತ್ತಿನ IAS ಅಧಿಕಾರಿಗಳು ಇವರೆಲ್ಲರ ಬಗ್ಗೆ ಮಾತಾಡ್ತಾರೆ. ಮೀಡಿಯಾ ಎಷ್ಟು ಜನರ ಕೈಯಲ್ಲಿ ಈ 90% ಜನ ಇದ್ದಾರೆ ನಮ್ಮಲ್ಲಿ ಇವತ್ತು. ಬಡವರು ಮಧ್ಯದಾಗ ಜನರಲ್ಲಿದ್ದಂಥ ಅವರು ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ. OBC ಅತಿ ಹಿಂದುಳಿದವರು, ಅತಿ ಹಿಂದುಳಿದ OBCಗಳು, ದಲಿತರು, ಆದಿವಾಸಿಗಳು, ಇವ್ರ ಜೊತೆಗೆ ಮೈನಾರಿಟಿ ಇವೆಲ್ಲ ಕುಡಿದಾಗ 95% ಆಗ್ತಾರೆ.
5% ಜನರಲ್ದಲ್ಲಿದ್ದಂಥ ಬಡವರು ಉಳಿದವ್ರು 90% ಇವರೆಲ್ಲ ಇದ್ದಾರೆ. ಇವರಲ್ಲಿ ಎಷ್ಟು ಜನ ಇವತ್ತು ನಮ್ಮ ಕಾರ್ಪೊರೇಟ್ಗಳಲ್ಲಿ ಎಷ್ಟು ಜನ ಕಾರ್ಪೊರೇಟ್ ಇದ್ದಾರಪ್ಪ, ಇವರು ಎಷ್ಟು ಕಂಪ್ನಿ ಮಾಡ್ಕೊಂಡಿದ್ದಾರೆ, ಎಷ್ಟು ಲಾಭ ಮಾಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ, ಈ 90ದಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ? ಇಲ್ಲವೇ ಇಲ್ಲ. ಬಲ್ಲ ತೋರಿಸಲು ಅಂತ ಒಂದು ಚಾಲೆಂಜ್ ಮಾಡಿ ಕರೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಜನರನ್ನು ಜಾಗೃತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಎಚ್ಚರಾಗಿರಿ. ನಾನು ಬಂದ ತಕ್ಷಣ ಮೊದಲು ಮಾಡೋ ಸರ್ವೆ, ಜನಸಂಖ್ಯಾ ಸರ್ವೆ, ಜಾತಿ ಸರ್ವೆ, ಯಾಕೆ ಯಾವ ಜಾತಿಯವರು ಎಷ್ಟೆಷ್ಟು ಉದ್ಯೋಗ ಮಾಡ್ತಾರೆ